50ಕ್ಕೂ ಹೆಚ್ಚು ಕುಟುಂಬಗಳಿಂದ ಧರಣಿ ಆಗ್ತಾ ಇದೆ. ಹಕ್ಕುಪತ್ರಕ್ಕಾಗಿ ಎಸಿ ಕಚೇರಿಯ ಬಳಿ ವೃದ್ಧರು ಕಣ್ಣೀರು ಹಾಕಿದ್ದಾರೆ. ಬೈಲಹೊಂಗಲ ಎಸಿ ಕಚೇರಿಯ ಮುಂದೆ ವೃದ್ಧರು ಧರಣಿಯನ್ನ ಮಾಡಿದ್ದಾರೆ. ಬೈಲಹೊಂಗಲ ಎಸಿ ಕಚೇರಿಯ ಮುಂದೆ ವೃದ್ಧರು ಧರಣಿಯನ್ನ ಮಾಡ್ತಾ ಇರುವಂತದ್ದು 23 ದಿನಗಳಿಂದ ಕುಟುಂಬಗಳಿಂದ ಅಹೋರಾತ್ರಿ ಧರಣಿ ಆಗ್ತಾ ಇದೆ. ಕಣ್ಣೀರ್ ಹಾಕ್ತಾ ಗೋಗರಿತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಹರಳಯ್ಯ ಕಾಲೋನಿಯಲ್ಲಿ ನಿರಂತರ ಹೋರಾಟ ಮಾಡಿದ್ರೂ ಸಹ ಹಕ್ಕುಪತ್ರ ಸಿಗ್ತಾ ಇಲ್ಲ. ಕೊಳಗೇರಿ ನಿಗಮದ ವಿರುದ್ಧ ಧರಣಿ ನಿರಂತರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ ಕ್ಯಾಮೆರಾ ಮುಂದೆ ಕಣ್ಣೀರು ಹಾಕಿದಂತ ವೃದ್ಧರು ಹಕ್ಕುಪತ್ರಕ್ಕಾಗಿ 50ಕ್ಕೂ ಹೆಚ್ಚು ಕುಟುಂಬಗಳು ಧರಣಿಯನ್ನ ಮಾಡ್ತಾ ಇದ್ದಾರೆ. ಮಕ್ಕಳ ಮರಿ ಮಕ್ಕಳ ಎಲ್ಲ ಇಲ್ಲೇ ಅದಾವ್ರಿ. ಸಾಲಿ ಬಿಟ್ಟು ಇಲ್ಲೇ ಕುಂದಿರ್ತಾವ್ರಿ. ಏನ್ ಮಾಡುದ್ರಿ? ದುಡಿಯಾಕ ಹೋಗಿದ್ರಕ ನಿರ್ವಾ ಇಲ್ರಿ. ಮತ್ ಅಂತಾದ್ರಾಗ ಎಲ್ಲಾರು ಬಾಂಡೆ ತಿಕ್ಕವ್ರನ್ನ ಅದಾವ್ರಿ. ನಾವ್ ಯಾರು ಎಲ್ಲಾರು ಕೆಲ್ಸಕ್ಕೆ ಹೋಗಾರ ಅದಾವ್ರಿ. ಏನ್ ಮಾಡೋದು? ಮಕ್ಕಳ ಆದ್ರ ನಾವ್ ಕುಂದ್ರಿ, ನಾವ್ ಹೋಗಂತ್ಲೆ ಮಕ್ಳ ಕುಂದ್ರಿ. ಮಕ್ಕಳ ಸಾಲಿಂದ ಬಂದ್ ಇಲ್ಲೇ ಮಲ್ಕೋದ್ರಿ. ನಾವ್ ಏನ್ ಬೇಡಾತಿಲ್ರಿ. ಅವ್ರಿಗೆ ನಮ್ಗೆ ಹಕ್ಕುಪತ್ರ ಅಂತ ಕೊಟ್ರ ಸಾಕ್ರಿ. ಇಲ್ಲ ಅಂದ್ರ ಇಲ್ಲೇ ಎಲ್ಲಾರು ಕೂಡಿ ಇಲ್ಲೇ ಗಪ್ ಮಲ್ಕೊಂಡ್ ಬಿಡ್ತಾವ್ರಿ. ಇನ್ನಂತೂ ಅಡಿಗೆನೂ ಮಾಡುದಿಲ್ಲ, ಊಟನೂ ಮಾಡುದಿಲ್ರಿ. ಇಲ್ಲೇ ಮಲ್ಕೊಂಡ ಏನ್ ಅವ್ರ ತಂದ ಅವ್ರ ಹಕ್ಕುಪತ್ರ ಕೊಟ್ರು ಹೇಳ್ತಾವ್ರಿ. ಇಲ್ಲ ಅಂದ್ರ ಇಲ್ಲೇ ಮಲ್ಕೋತಾವ್ರಿ. ಭಾಳ ತ್ರಾಸ ಆಗೈತ್ರಿ. ನಮಗ್ ಮಕ್ಕಳು ಹೊಲ 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 ಅಂತವ್ರಿ. ನಮಗರ ಆರಾಮಿಲ್ರಿ. ಮೊಣಕಾಲು ನುಸುದು, ನಡ ನುಸುದು, ಥಂಡಿ ಜ್ವರ ತೇಕ ಭಾಳ ಬರಾಕತ್ತೈತ್ರಿ. ಏನು ನಮಗೆ ಒಟ್ಟ ಹೋಗಿ 10 ರೂಪಾಯಿ ಗುಳಿಗೆ ತಂದು ತಿನ್ನು ಒಟ್ಟು ನಮ್ಗೆ ತಾಕತ್ತಿಲ್ದಂಗೆ ಆಗೈತ್ರಿ. ನಾವೇನಿಲ್ರಿ. ನಮ್ಗೆ ನ್ಯಾಯ ಒದಗಿಸ್ಕೊಡ್ರಿ, ನಮ್ಮ ಹಕ್ಕುಪತ್ರ ಕೊಡ್ರಿ ಅಂತ ಇಷ್ಟ ಕೇಳಕತ್ತೀವ್ರಿ. ನಾವು ಮತ್ತೇನು ಅವ್ರದ್ದು ಸಬರಿ ಮಾಡೋದಿಲ್ರಿ. ನಾವು ಮುಂದೇನ್ರಿ ಐತಲ್ರಿ. ಇಲ್ಲೇ ಮನುಷ್ಯಾಗ ಅಷ್ಟೇ ಏನಾರು ಗಿಡಗಳದಾವ್ರಿ, ಉರ್ಲಾರ ಹಾಕೋತೇವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.